ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 12 ನಮ್ಮ ಕರ್ತನ ಶ್ರೇಷ್ಠ ಪ್ರವಾದನೆ ಪುಟ 384. ಮುಂದಿನ ಶೀರ್ಷಿಕೆ ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಬನ್ನಿರಿ, ಕಮ್ ಔಟ್ ಆಫ್ ಹರ್ ಮೈ ಪೀಪಲ್. ಮಾಳಿಗೆ ಮೇಲೆ ಇರುವವನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ, ಹೊಲದಲ್ಲಿರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂದಿರುಗಿ ಬಾರದೆ ಓಡಿ ಹೋಗಲಿ. ಮತ್ತಾಯ 24:17 ಮತ್ತು 18ನೇ ವಚನ. ಈ ಹೇಳಿಕೆಗಳು ಅಸಹ್ಯ ವಸ್ತುಗಳ ನಾಶಪಡಿಸುವಿಕೆಯನ್ನು ಕಾಣತೊಡಗಿದ ಕೂಡಲೇ ಬ್ಯಾಬಿಲೋನ್ನಿಂದ ತ್ವರಿತವಾಗಿ ಪಲಾಯನ ಮಾಡುವುದರ ಔಚಿತ್ಯವನ್ನು ಸೂಚಿಸುತ್ತದೆ. ಕರ್ತನ ಮಾತುಗಳೇನೆಂದರೆ, ಎಲ್ಲಾ ರೀತಿಯ ವಿಳಂಬ ಅಥವಾ ಸಂಧಾನದ ಮಾತುಗಳು ಅಥವಾ ಮನುಷ್ಯನ ತರ್ಕ ವಿತರ್ಕಗಳು ಬಹಳ ಅಪಾಯಕಾರಿಯಾದದ್ದು. ಆತನು ನಮಗೆ ಕಾಣುವಂತೆ ಬ್ಯಾಬಿಲೋನ್ನ ನಾಶವನ್ನು ಮತ್ತು ಆತನ ಹೆಸರನ್ನು ಹೆಸರಿಸುವುದಕ್ಕೆ ಸಂಬಂಧಿಸಿರುವುದನ್ನು ನೋಡುತ್ತಲೇ ಕರ್ತನಿಗೆ ವಿಧೇಯರಾಗಲು ಸ್ವಲ್ಪ ಸಮಯವನ್ನೂ ನಷ್ಟಗೊಳಿಸಲಾಗದು. ಅಯ್ಯೋ, ಎಷ್ಟೋ ಮಂದಿ ಪ್ರಭುವಿನ ಮಾತನ್ನು ಗಮನಿಸದೆ ತಮ್ಮ ಕೈಕಾಲು ಕಟ್ಟಿದವರಾಗಿ ನರಳಾಡುತ್ತಿದ್ದಾರೆ. ಈಗ ಪಲಾಯನ ಮಾಡುವುದು ಬಹುಮಟ್ಟಿಗೆ ಅಸಾಧ್ಯವು. ಆದರೆ ಪ್ರಭು ತಿಳಿಸುತ್ತಾನೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ಅವು ನನ್ನ ಹಿಂದೆ ಬರುತ್ತವೆ. ಈ ವಚನದಲ್ಲಿ ಮತ್ತೊಂದು ಪಾಠವಿದೆ. ಕೆಲವು ಕರ್ತನ ಜನರು ಒಂದು ಸ್ಥಳದಲ್ಲಿ ಅಥವಾ ಸ್ಥಿತಿಯಲ್ಲಿ, ಮತ್ತೆ ಕೆಲವರು ಮತ್ತೊಂದರಲ್ಲಿದ್ದಾರೆಂದು ಅದು ತೋರಿಸುತ್ತದೆ. ಕೆಲವರು ಹೊಲದಲ್ಲಿ, ಅಂದರೆ ಪ್ರಪಂಚದಲ್ಲಿ ಮನುಷ್ಯರ ಸಂಸ್ಥೆಗಳಿಂದ ಹೊರಗೆ. ಇವರುಗಳು ಮೊದಲನೆಯದಾಗಿ ನಾಮಾಂಕಿತ ಸಭೆಗಳನ್ನು ಸೇರಬೇಕೆಂಬುದು ಸರಿಯಾದದ್ದು ಎಂದು ಯೋಚಿಸಬಾರದು. ಬದಲಾಗಿ ತಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸಿ ಲೋಕದಲ್ಲಿರುವ ಸ್ಥಾನದಿಂದೋಡಿ ಹೋಗಿ ಕರ್ತನೊಡನೆ ಒಂದಾಗಿ ರಾಜ್ಯದ ಸದಸ್ಯರಾಗಲು ಬೆಟ್ಟಗಳಿಗೆ ಓಡಿ ಹೋಗಬೇಕು. ಕೆಲವು ಮಂದಿ ಕರ್ತನ ಜನರು ಬ್ಯಾಬಿಲೋನಿನ ವ್ಯವಸ್ಥೆಯ ಸಭೆಗಳಲ್ಲಿ ಅಥವಾ ಮನೆಗಳಲ್ಲಿದ್ದಾರೆ. ಆದರೆ ಇಲ್ಲಿ ತಿಳಿದಿರುವಂತೆ ಅವರು ನಿಜವಾಗಲೂ ಮನೆಯ ಮೇಲಿರುವ ಸಂತರು. ಅವರು ನಾಮಾಂಕಿತ ಸಭೆಯ ಸದಸ್ಯರಿಗಿಂತಲೂ ಉತ್ತಮ ಜೀವನ ಮತ್ತು ಅನುಭವ ಮತ್ತು ನಂಬಿಕೆ ಇರುವವರು. ಇವರಿಗೆ ತಮ್ಮ ಪಲಾಯನದಲ್ಲಿ ಮನೆಗೆ ಹಿಂದಿರುಗಿ, ಅಂದರೆ ನಾಮಾಂಕಿತ ಸಭೆಗೆ ವ್ಯವಸ್ಥೆಗೆ ಹಿಂದಿರುಗಿ ತಮ್ಮ ಮನೆಯೊಳಗಿರುವುದನ್ನು ತಮ್ಮೊಡನೆ ತೆಗೆದುಕೊಂಡು ಹೋಗಲು ಇಳಿದು ಹೋಗಬಾರದು. ಅಂದರೆ ಅವರ ಮಾನವ ಮೌಲ್ಯಮಾಪನದ ಬೆಲೆಬಾಳುವ ವಸ್ತುಗಳು, ಬಿರುದುಗಳು, ಘನತೆಗಳು, ಗೌರವಗಳು, ಪ್ರಶಂಸೆಗಳು, ಉತ್ತಮ ಮತ್ತು ನಿತ್ಯದ ಸ್ಥಾನ, ಇವೆಲ್ಲವುಗಳನ್ನು ಕ್ರಿಸ್ತನಿಗಾಗಿ ತೊರೆಯಬೇಕು ಹಾಗೂ ನಿಜವಾದ ರಾಜ್ಯಕ್ಕೆ ಪಲಾಯನಗೈಯಬೇಕು. ಮುಂದಿನ ಶೀರ್ಷಿಕೆ ಪಲಾಯನದ ಕಷ್ಟಗಳು, ಡಿಫಿಕಲ್ಟೀಸ್ ಆಫ್ ದಿ ಫ್ಲೈಟ್. ಆ ದಿನಗಳಲ್ಲಿ ಬಸುರಿಯರಿಗೂ ಮೊಲೆ ಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ. ಮತ್ತಾಯ 24:19. ಇವರು ಆತ್ಮೀಕ ಕೂಸುಗಳು ಅಲ್ಲದೆ ಶಾರೀರಿಕ ಕೂಸುಗಳೂ ಸಹ, ಭ್ರಷ್ಟರು ಮತ್ತು ಪುತ್ರರು. ಅಪೊಸ್ತಲನಾದ ಪೌಲನು ಆತನ ಸುವಾರ್ತಾ ಕಾರ್ಯದಲ್ಲಿರುವ ಆತನ ಆಸಕ್ತಿಯನ್ನು ತಾಯಿ ತನ್ನ ಮಗುವಿಗಾಗಿ ಪ್ರಸವ ವೇದನೆ ಪಡುವುದನ್ನು ವಿವರಿಸುತ್ತಾನೆ. ಆತನು ಹೇಳುತ್ತಾನೆ, ನನ್ನ ಪ್ರಿಯರಾದ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. ಗಲಾತ್ಯ 4:19. ಅದರಂತೆಯೇ ಕ್ರಿಸ್ತನ ಎಲ್ಲಾ ನಂಬಿಗಸ್ತ ಸೇವಕರು, ಜೀವಕ್ಕಾಗಿ ಎಲ್ಲಾ ಶ್ರದ್ಧಾವಂತ ಕೆಲಸಗಾರರು ಈ ವಚನದಲ್ಲಿ ಕೂಸಿನೊಂದಿಗಿರುವುದನ್ನು ವಿವರಿಸುತ್ತದೆ. ಆತ್ಮೀಕ ಮಗುವಿನ ಜನನವು ಅತ್ಯಂತ ಘನತೆಯ ಸೇವೆಯ ಉದಾಹರಣೆ ಮತ್ತು ದೇವರಿಗೆ ಮೀಸಲಾದ ಮಕ್ಕಳ ಗಮನವನ್ನು ಆಕ್ರಮಿಸುತ್ತದೆ. ಆದರೆ ಅಯ್ಯೋ, ಅಬ್ರಹಾಮನು ಮತ್ತು ಸಾರಳ ಆಶೆಯು ದೇವರ ವಾಗ್ದಾನವನ್ನು ನೆರವೇರಿಸಲು ಅನಧಿಕೃತ ವಿಧಾನವನ್ನು ಅನುಸರಿಸುವಂತೆ ಮಾಡಿ ಇಷ್ಮಾಯೇಲನ ಮಾರ್ಗವನ್ನು ಉಂಟುಮಾಡಿತು. ಶಾರೀರಿಕವಾಗಿ ಜನಿಸಿ ನ್ಯಾಯಸಮ್ಮತವಾಗಿ ಹುಟ್ಟಿದ ಸಂತತಿಯನ್ನು ಬಾಧಿಸಿತು. ಅದರಂತೆಯೇ ಅನೇಕರು ಕೂಸಿನೊಂದಿಗೆ ಇರುವವರು ಅನಧಿಕೃತ ದೇವರ ಮಕ್ಕಳನ್ನು ಹುಟ್ಟಿಸುತ್ತಿರುವರು. ಪರಂತು ಎಲ್ಲರೂ ನೆನಪಿನಲ್ಲಿಟ್ಟುಕೊಳ್ಳಬೇಕಾಗಿರುವುದು, ನ್ಯಾಯಸಮ್ಮತವಾದ ವಿಧಾನವನ್ನು ಮಾತ್ರವೇ ಉಪಯೋಗಿಸಬೇಕು. ದೇವರ ಎಲ್ಲಾ ಮಕ್ಕಳು ವಾಕ್ಯದಿಂದಲೂ ಸತ್ಯದ ಆತ್ಮದಿಂದಲೂ ಹುಟ್ಟಿದವರಾಗಿದ್ದಾರೆ ಹೊರತು ಮಾನವ ಸಿದ್ಧಾಂತ ಮತ್ತು ಲೋಕದ ಆತ್ಮದಿಂದಲ್ಲ.